ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಂಚೇಗೌಡನ ಕೊಪ್ಪಲಿನ ಗ್ರಾಮದಲ್ಲಿದ್ದೇವೆ. ಇವತ್ತು ಏನು ಅಂದರೆ ಒಂದು ವಿಶೇಷತೆ ನಿಮಗೆಲ್ಲ ಗೊತ್ತು, ಕಬಡ್ಡಿ ಪಂದ್ಯಾವಳಿ. ಮಂಚೇಗೌಡನ ಗ್ರಾಮಸ್ಥರಾದಂಥ ರವಿಯವರು ಮತ್ತು ಅವಿನಾಶ್ ಮತ್ತು ಚಂದ್ರು ಇನ್ನಿತರರು ಇವರೆಲ್ಲ ಸೇರಿ ಕಬಡ್ಡಿ ಪಂದ್ಯಾವಳಿ ಟೂರ್ನಮೆಂಟನ್ನು ಇಟ್ಟಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸ್ತಾ ಹೋಗೋಣ. ನಮ್ಮ ಮೈಸೂರು ನಗರದ ಮಂಚೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಇದೇ ಮಾರ್ಚ್ 6, 7, 8ರಂದು ಸ್ಥಳೀಯ ಏಕದಂತ ಯುವಕರ ಸಂಘದ ವತಿಯಿಂದ ಒಂದು ಗ್ರಾಮ ದೇವತೆ ಮಾರಮ್ಮನ ಹಬ್ಬದ ಪ್ರಯುಕ್ತ ಪ್ರೋ ಕಬಡ್ಡಿ ರಾಜ್ಯ ಮಟ್ಟದ ಪ್ರೋ ಕಬಡ್ಡಿ ಮಾದರಿಯ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲು ಎಲ್ಲ ಮೈಸೂರು ನಗರದ ಹಾಗೂ ರಾಜ್ಯ ಮಟ್ಟದ ಎಲ್ಲ ಅಭಿಮಾನಿಗಳು ಹಾಗೆ ಕ್ರೀಡಾ ಪ್ರೋತ್ಸಾಹಕರು ಹಾಗೂ ಕಬಡ್ಡಿ ಪಂದ್ಯಾವಳಿಯ ಒಂದು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ವಿ ಮಾಡಿಕೊಡ್ಬೇಕು. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಮುಖ್ಯ ಅತಿಥಿಗಳಾಗಿ ನಮ್ಮ ಮೈಸೂರು ಕೊಡಗು ಸಂಸದರು ಯದುವೀರ್ ಒಡೆಯರವರು, ಹಾಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರು, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು, ಹಾಗೆ ಮಾಜಿ ಶಾಸಕರು ನಾಗೇಂದ್ರ ಅವರು, ಹಾಗೆ GT ದೇವೇಗೌಡರು ಶಾಸಕರು, ಹಾಗೆ ಮತ್ತೊಬ್ಬರು ಶಾಸಕರು GT ಹರೀಶ್ ಗೌಡರು, ಹಾಗೆ ಕವೀಶ್ ಗೌಡರು, ಇದೇ ರೀತಿ ಇನ್ನೂ ಅನೇಕ ಶಾಸಕರು, ಮಾಜಿ ಶಾಸಕರುಗಳು, ಹಾಗೆ ಮಾಜಿ ನಗರ ಪಾಲಿಕೆಯ ಸದಸ್ಯರುಗಳು, ಎಲ್ಲ 3 ಪಕ್ಷದ ಮಾಜಿ ನಗರ ಪಾಲಿಕೆಯ ಸದಸ್ಯರು ಹಾಗೂ ಪ್ರಮುಖರು ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ನಟರಾದಂಥ ಚಿಕ್ಕಣ್ಣವರು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಈಗ ಬಿಗ್ ಬಾಸ್ನಲ್ಲಿ ವಿನ್ನರ್ ಆದಂಥ ಗಿಲ್ಲಿ ನಟ್ ಅವರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ 6ನೇ ತಾರೀಕು ಹಾಗೂ 7ನೇ ತಾರೀಕು 2 ದಿನಗಳಲ್ಲಿ ಬಂದು ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಅವರು ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನಾವು ಮೈಸೂರು ಹಾಗೂ ಎಲ್ಲ ಸುತ್ತಮುತ್ತಲಿನ ಜಿಲ್ಲೆಯ ಎಲ್ಲ ಕಬಡ್ಡಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಮನವಿ ಏನೆಂದರೆ, ಈ ಕಬಡ್ಡಿ ಪಂದ್ಯಾವಳಿಗೆ ತಾವು ಬರಬೇಕು, ತಮ್ಮ ಸ್ನೇಹಿತರನ್ನು ಕರ್ಕೊಂಡು ಬಂದು ಈ ಪಂದ್ಯಾವಳಿಯನ್ನು ಯಶಸ್ವಿ ಮಾಡಬೇಕು. ಈ ಒಂದು ಆಹ್ವಾನವನ್ನು ಏಕದಂತ ಯುವಕರ ಸಂಘದ ವತಿಯಿಂದ ಮಂಚೇಗೌಡನ ಕೊಪ್ಪಲು ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಸಂಘದ ಪರವಾಗಿ ಹಾಗೂ ಪದಾಧಿಕಾರಿಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಓಕೆ, ಇದು ಯುವಕರಿಗೆ ಏನು ಹೇಳಿಸ್ಲಿಕ್ಕೆ ಬಯಸ್ತೀರಾ ಸರ್? ಈಗಿನ ಯುವಕರುಗಳು ಈ ಪಂದ್ಯಾವಳಿಗಳ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಅವರಿಗೆ. ಈ ಸಂದೇಶನ ಏನು ಅವ್ರಿಗೆ ತಲುಪಿಸೋಕ್ಕೆ ಇದು ಮಾಡ್ತೀರಾ ಸರ್? ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಒಂದು ಗ್ರಾಮ ದೇವತೆ ಹಬ್ಬದಲ್ಲಿ ಈ ಥರ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಬೇಕು, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕು. ಕಬಡ್ಡಿ ಪಂದ್ಯಾವಳಿ ತುಂಬ ಹಲವಾರು ವರ್ಷಗಳಿಂದ ಇದೆ. ಆ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕು. ಯಾವುದೇ ಒಂದು ಹಳೆಯ ಕ್ರೀಡೆಗಳು ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದನೇ ಪ್ರತಿ ವರ್ಷ ನಮ್ಮ ಗ್ರಾಮದ ಎಲ್ಲ ಯುವಕರುಗಳು ಸೇರಿ, ಎಲ್ಲ ಸಂಘದ ಸದಸ್ಯರುಗಳು ಸೇರಿ ಈ ರೀತಿ ಕಬಡ್ಡಿ ಪಂದ್ಯಗಳು ಆಯೋಜನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಿರೋದೇ ಕ್ರೀಡಾಪಟುಗಳು ಪ್ರೋತ್ಸಾಹ ಮಾಡೋಕ್ಕೋಸ್ಕರನೇ. ನಮ್ಮೊಟ್ಟಿಗಿದ್ದಾರೆ ಮಧು ಬೊಮ್ಮಣ್ಣನವರು. ಇವರು ಕ್ರೀಡಾಪಟು ಮತ್ತು ಸೋಷಿಯಲ್ ಬ್ಲಾಗರ್. ಬನ್ನಿ ಅವರನ್ನು ಮಾತಾಡ್ಸ್ತಾ ಹೋಗೋಣ. ನಮ್ಮ ಮಂಚೇಗೌಡನ ಕೊಪ್ಪಲಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸ್ತಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳು ಇದಕ್ಕೆ ಅಪ್ಲಿಕೇಶನ್ ರಾಜ್ಯ ಮಟ್ಟದಲ್ಲಿ ನಾವು ಕಬಡ್ಡಿ ನಡೆಸ್ತಾ ಇರೋದು. ಅಪ್ಲಿಕೇಶನ್ ಹಾಕಬೇಕು. ಎಲ್ಲ ಕರ್ನಾಟಕದ ಪ್ಲೇಯರ್ಸ್, ಆಲ್ ಓವರ್ ಕರ್ನಾಟಕ ಪ್ಲೇಯರ್ಸ್ ಯಾರು ಬೇಕಾದರೂ ಹಾಕ್ಬೋದು. ಈ 18ನೇ ತಾರೀಕು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗುತ್ತೆ. ಎಲ್ಲ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು. ಈಗಾಗಲೇ ಐಕಾನ್ ಪ್ಲೇಯರ್ಸ್ 8 ಜನ ಫ್ರ್ಯಾಂಚೈಸಿಗಳು 8 ಐಕಾನ್ ಪ್ಲೇಯರ್ಸ್ನ ತಗೊಂಡಿದ್ದಾರೆ. ಅವ್ರಿಗೂ ನಮ್ಮ ಶ್ರೀ ಏಕದಂತ ಯುವಕರ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೊಟ್ಟಿಗಿದ್ದಾರೆ ಶಾಶ್ವತ್ ಅವರು. ಬನ್ನಿ ಅವರು ಇನ್ನೂ ಯುವ ಪೀಳಿಗೆಗಳಿಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇದು ಏಕದಂತ ಗ್ರೂಪ್ ಅವ್ರು ಮಾಡ್ತಾ ಇರೋದು ಮಂಚೇಗೌಡನ ಕೊಪ್ಪಲು. ಹಾಗೆ ಅವ್ರ ಜೊತೆ ಇರೋ ಅರಿಲಮ್ಮ ಗ್ರೂಪ್ಸ್ ಮತ್ತು ರಾಮಂದ್ರ ವಯಸ್ಸು ಅವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಸೇರಿ ಮಾಡ್ತಾ ಇರೋದು. ಇದು ಪ್ರತಿ ವರ್ಷ ಮಾಡ್ಕೊಳ್ತಾ ಇದ್ದೀವಿ. ಗ್ರಾಮ ದೇವತೆ ಹಬ್ಬಕ್ಕೆ ಕಬಡ್ಡಿನೇ ನಾವು ಜಾಸ್ತಿ ಮಾಡಿರೋದು. ಈ ವರ್ಷ ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಪ್ಲೇಯರ್ಗಳು ಬಂದು ಇದರಲ್ಲಿ ಸ್ವಲ್ಪ ಆಡಿದ್ರೆ ಮೈಂಡ್ ಕೂಡ ಮೆಚೂರ್ಡ್ ಆಯ್ತದೆ, ಗೇಮ್ ಇಂಪ್ರೂವ್ ಆಯ್ತದೆ. ಇದು ಬಿಡ್ಡಿಂಗ್ ನಡೆದು ಮಾಮೂಲಿ ಪ್ರೋ ಕಬಡ್ಡಿಲಿ ಹೆಂಗೆ ತಗೋತಾರೆ ಆ ಥರನೇ ಬೈ ಮಾಡೋದು. 8 ಫ್ರ್ಯಾಂಚೈಸಿ ಇರುತ್ತೆ. 8 ಫ್ರ್ಯಾಂಚೈಸಿಲೂ ಒಬ್ಬೊಬ್ಬ ಐಕಾನ್ನ ಅಲ್ಲೇ ಬೈ ಮಾಡಿದ್ದಾರೆ. ಅಪ್ಲಿಕೇಶನ್ನು 18ನೇ ತಾರೀಕು ಲಾಸ್ಟು. ಅದರೊಳಗೆ ಯಾರಾದರೂ ಆಲ್ ಓವರ್ ಕರ್ನಾಟಕ ಅಪ್ಲಿಕೇಶನ್ ಹಾಕೋ ಪ್ಲೇಯರ್ ಇದ್ದರೆ ಹಾಕ್ಬೋದು. 6, 7, 8 ಮಾರ್ಚ್ 3 ದಿನವೂ ಮ್ಯಾಚ್ ಇರ್ತದೆ. ಎಲ್ಲ ಪ್ಲೇಯರ್ಗಳು ಮತ್ತು ಆಸಕ್ತಿ ಇರೋ ಕಬಡ್ಡಿ ಪ್ರಿಯರು ಬಂದು ಯೂತ್ಸ್ಗಳು ಯಶಸ್ವಿ ಪಡಿಸ್ಬೇಕು. ನೋಡಿದ್ರಲ್ಲ, ಇದಿಷ್ಟು ಮಂಚೇಗೌಡನ ಕೊಪ್ಪಲಿನ ಪ್ರೋ ಕಬಡ್ಡಿ ಪಂದ್ಯಾವಳಿಯ ಬಗ್ಗೆ ನಮ್ಮ ಪುನೀತ್ರವರು ಮತ್ತು ಅವಿನಾಶ್ ರವಿ ಅವರು ಮತ್ತು ಮಧು ಬೊಮ್ಮಣ್ಣ ಅವರು ಕೊಟ್ಟಿರುವಂಥ ಮಾಹಿತಿ. ಕ್ಯಾಮ್ರಾ ಪರ್ಸನ್ ರಿಷಬ್ ಜೊತೆ ಸುಬ್ರಹ್ಮಣ್ಯ, ಮೈಸೂರು. 7, 8ರಂದು ನಡೆಯುವ ಏಕದಂತ ಕಪ್ 2026 ರಾಜ್ಯ ಮಟ್ಟದ ಪ್ರೋ ಕಬಡ್ಡಿಗೆ
ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು ಎಲ್ಲರೂ ಬನ್ನಿ, ಕಬಡ್ಡಿ ಪಂದ್ಯವನ್ನು ಯಶಸ್ವಿಗೊಳಿಸಿ. ಥ್ಯಾಂಕ್ ಯು ಸರ್.